ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ರಾಯರ ಭಕ್ತರು ಇದ್ದೀರೋ ಅವ್ರಿಗೆ ಶ್ರಾವಣ ಮಾಸ ಆಲ್ರೆಡಿ ಶುರುವಾಗಿದೆ. ಶ್ರಾವಣ ಮಾಸದಲ್ಲಿ ಏನ್ ಬರುತ್ತೆ ಅಂತನೋ ಗೊತ್ತು. ಒಂದು ಹಬ್ಬದ ರೀತಿ ಸೆಲೆಬ್ರೇಷನ್ ಕೂಡ ಇರುತ್ತೆ. ಮಂತ್ರಾಲಯಕ್ಕೆ ಯಾರ್ಯಾರು ಹೋಗ್ತಾ ಇರ್ತೀರಾ ಅವ್ರಿಗಂತೂ ಗೊತ್ತಿರುತ್ತೆ ಏನು ಅಂತ ಹೇಳಿ. ಸೊ ನಾನು ಹೇಳ್ತಾ ಇರೋದು ರಾಯರ ಆರಾಧನೆ. ಈ ತಿಂಗಳಲ್ಲೇನೆ ಆಗಸ್ಟ್ 29, 30, 31ನೇ ತಾರೀಕು 3 ದಿನ ರಾಯರ ಆರಾಧನೆ ಇರುತ್ತೆ. ಯಾವಾಗ್ಲೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುತ್ತೆ. ಈ ಸರಿದು 355ನೇ ಆರಾಧನೆ. ಈ 3 ದಿನ ವಿಜೃಂಭಣೆಯಿಂದ ಮಂತ್ರಾಲಯದಲ್ಲಿ ಮಾಡ್ತಾರೆ. ಹಾಗೆ ಎಲ್ಲೆಲ್ಲಿ ಮಠಗಳಿದೆಯೋ ರಾಯರ ಮಠ ಅಲ್ಲೆಲ್ಲ ಕೂಡ ಅಷ್ಟೇ ವಿಜೃಂಭಣೆಯಿಂದ ಆಚರಿಸ್ತಾರೆ. 3 ದಿನ ಏನೇನ್ ಮಾಡ್ತಾರೆ, ಏನೇನೆಲ್ಲ ಸೇವೆ ಮಾಡ್ಬೋದು, ಅವತ್ತು ಯಾಕೆ ಅಷ್ಟು ವಿಶೇಷ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ನಂಬಿಕೆ ಪ್ರಕಾರ ರಾಯರು ಪ್ರತಿದಿನ ಅವರು ಧ್ಯಾನದಲ್ಲಿರ್ತಾರೆ. ಈ ಆರಾಧನೆ ಟೈಮಲ್ಲಿ 3 ದಿನ ಕಣ್ಣು ಬಿಟ್ಟು ನನ್ನನ್ನು ನೋಡಕ್ಕೆ ಯಾರ್ಯಾರೆಲ್ಲ ಬರ್ತಾರೆ, ಏನೇನೆಲ್ಲ ಸೇವೆ ಮಾಡಿಸ್ತಾರೆ ಅಂತ ನೋಡ್ತಾ ಇರ್ತಾರಂತೆ. ಇದು ನಮ್ಮ ನಂಬಿಕೆ. ಹಾಗಾಗಿ ತುಂಬಾ ಜನ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗ್ತಾರೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಖಂಡಿತವಾಗ್ಲೂ ಹೋಗಿ. ಇಂಥ ಒಂದು ದಿನಕ್ಕೆ ಅಂತಾನೆ ಕಾಯ್ತಾ ಇರ್ತೀವಿ ಅಲ್ವಾ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನನು ಹೋಗಿ. ಇಲ್ಲಿ 29ನೇ ತಾರೀಕು ಪೂರ್ವಾರಾಧನೆ, 30ನೇ ತಾರೀಕು ಮಧ್ಯಾರಾಧನೆ, 31ನೇ ತಾರೀಕು ಉತ್ತರಾರಾಧನೆ. ಈ 3 ದಿನದ ವಿಶೇಷತೆ ಏನು ಅಂತ ಅಂದ್ರೆ ಪೂರ್ವಾರಾಧನೆ ದಿನ ವಿಶೇಷವಾಗಿ ಪ್ರಾರ್ಥನೆ ಇರುತ್ತೆ, ಪೂಜೆಗಳಿರುತ್ತೆ. ಹಾಗೆ ಮಧ್ಯಾರಾಧನೆ ಅನ್ನೋದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ದಿನ. ಅವತ್ತು ರಾಯರ ಬೃಂದಾವನಕ್ಕೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡ್ತಾರೆ. ಹಾಗೆ ಅವತ್ತಿನ ದಿನ ಮಹಾರಥೋತ್ಸವ ಕೂಡ ಇರುತ್ತೆ. ಮತ್ತೆ ಉತ್ತರ ಆರಾಧನೆ ದಿನ ಸಮಾರೋಪ ಹಾಗೆ ಮಂಗಳಾರತಿಗಳು ಇರುತ್ತೆ. ಅಲ್ಲಿ ಹೋಗಿ ಯಾರೆಲ್ಲ ಕಣ್ತುಂಬಿಕೊಳ್ಬೇಕು ಅನ್ಕೊಂಡಿದಿರೋ ಖಂಡಿತವಾಗ್ಲೂ ಈ ಸಲ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನ ಕೆಲವ್ರಿಗೆ ಹೋಗಕ್ ಆಗ್ತಾ ಇರಲ್ಲ, ಆದ್ರೆ ಸೇವೆ ಮಾಡ್ಲೇಬೇಕು, ಮಾಡಿಸ್ಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ, ಹೋಗಕ್ ಆಗ್ತಿರಲ್ಲ. ಅಂಥವ್ರು ಏನ್ ಮಾಡ್ಬೋದು ಅಂತ ಅಂದ್ರೆ SRS ಮಠ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ, ಮಂತ್ರಾಲಯದ್ದೇನೆ ವೆಬ್ಸೈಟ್ ಇದೆ. ನೀವು ಅಲ್ಲಿಂದ ಯಾವ್ದಾದ್ರು ಒಂದು ಸೇವೆನ ಬುಕ್ ಮಾಡ್ಕೊಂಡು ಸೇವೆಗೆ ನೀವು ಏನಾದ್ರೂ ಇಲ್ಲಿಂದನೇ ಮಾಡ್ಬೋದು. ಏನೇನ್ ಮಾಡ್ಬೋದು ಅಂತ ಅಂದ್ರೆ ಅನ್ನದಾನ ಸೇವೆ ಇರುತ್ತೆ, ಫಲಪಂಚಾಮೃತ ಸೇವೆ ಇರುತ್ತೆ, ಸಾಮೂಹಿಕವಾಗಿ ಮಹಾರಥೋತ್ಸವ ಸೇವೆ ಇರುತ್ತೆ, ಅದೇ ಸಾಮೂಹಿಕವಾಗಿ ಆರಾಧನಾ ಅನ್ನದಾನ ಸೇವೆ ಅಂತ ಇರುತ್ತೆ, ಸಾಮೂಹಿಕವಾಗಿ ಅಷ್ಟೋದಕ ಸಹಿತ ಅನ್ನದಾನ ಸೇವೆ ಅಂತ ಇರುತ್ತೆ. ಒಂದು ದಿನದ್ದು ಪೂರ್ತಿಯಾಗಿ ವಹಿಸ್ಕೊತೀನಿ ಅಂದ್ರೆ ಅದಕ್ಕೂ ಕೂಡ ಇರುತ್ತೆ. ಸೊ ನಿಮ್ಮ ಒಂದು ಅನುಕೂಲ ಹೆಂಗಿದೆ ನೋಡ್ಕೊಂಡು ನಿಮಗೆ ಎಷ್ಟಾಗತ್ತೋ ಅಷ್ಟು ನೀವು ಆ ವೆಬ್ಸೈಟ್ ಅಲ್ಲಿ ಹೋಗಿ ಸೇವೆಗಳನ್ನ ಬುಕ್ ಮಾಡ್ಕೊಳ್ಬಹುದು. ಖಂಡಿತವಾಗ್ಲೂ ರಾಯರಿಗೆ ತಲುಪುತ್ತೆ. ಇಲ್ಲ ಅಂತ ಅಂದ್ರೆ ಈಗ ನಿಮ್ಮ ಹತ್ತಿರದ ಮಠಗಳಲ್ಲಿ ನೀವು ಅಲ್ಲೇ ಹೋಗಿ ಸೇವೆಗಳನ್ನ ಬರ್ಸಿ ನಿಮ್ಗೆ ಯಾವ ಸೇವೆಗಳು ಇಷ್ಟ ಆಗುತ್ತೆ ಈ ತರ ಸೇವೆಗಳು ನಮ್ಮ ಹತ್ತಿರದ ಮಠಗಳಲ್ಲೂ ಕೂಡ ಇರುತ್ತೆ. ಸೊ ಅಲ್ಲೂ ಕೂಡ ಹೋಗಿ ನಾವು ಸೇವೆನ ಮಾಡಿಸ್ಬೋದು. ಇಂಥ ದಿನ ಮಾಡಿಸಿ ನಿಮ್ಮ ಪಾಪ ಪುಣ್ಯಗಳು ಏನಿರತ್ತೆ ಎಲ್ಲದನ್ನು ಕಳ್ಕೋಬಹುದು. ಇಂಥ ಒಂದು ಅದೃಷ್ಟ ದಿನ ಅಂತಾನೆ ಹೇಳ್ತೀನಿ ನಾನು ಇದನ್ನ. ನಮ್ಮ ಪಾಪ ಪುಣ್ಯಗಳನ್ನ ಕಳ್ಕೊಳ್ಳೋದಕ್ಕೆ ರಾಯರು ನಮಗೆ ತೋರಿಸಿರ್ತಕ್ಕಂಥ ಒಂದು ದಾರಿ ಈ 3 ದಿನ. ಈ 3 ದಿನ ನಾವು ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ಒಳ್ಳೇದಾಗುತ್ತೆ, ಅಷ್ಟು ಬೇಗ ನಮ್ಮ ಪಾಪಗಳು ಕಳಿಯುತ್ತೆ. ಈ 3 ದಿನನೂ ನೀವು ಬೇರೆ ಏನು ಪ್ಲಾನ್ ಮಾಡ್ಕೊಳ್ದಂಗೆ ಆದಷ್ಟು 3 ದಿನ ರಾಯರ ಸೇವೆನಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಎಲ್ಲೂ ಹೋಗಕ್ ಆಗ್ತಿಲ್ಲ ಅಂತ ಅಂದ್ರೆ ಮನೆಯಲ್ಲೇ 3 ದಿನದ ವ್ರತ ನಾನು ಏನ್ ಹೇಳ್ಕೊಟ್ಟಿದೀನಿ ಆ ವ್ರತನ ಆ 3 ದಿನ ಮಾಡ್ಬಿಡಿ. ಅಷ್ಟೇ ಸಾಕು. ನನ್ನಪ್ಪಂಗೆ ತಲುಪುತ್ತೆ. ನಮ್ಗೆ ಅಲ್ಲಿಂದನೇ ಅನುಗ್ರಹ ಮಾಡ್ತಾರೆ. ಇದಂತೂ ಸತ್ಯ. ಈ 3 ದಿನ ಮಾತ್ರ ಯಾವುದೇ ಕಾರಣಕ್ಕೂನು ಬೇರೆ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡಿ ನೀವು. ತುಂಬಾ ಅತ್ಯದ್ಭುತವಾದ ದಿನ. ನಮ್ಮ ಕಷ್ಟಗಳು ಕಳೀತಾ ಇಲ್ಲ, ಏನೇ ವ್ರತ ಮಾಡಿದ್ರು ಏನೇ ಮಾಡಿದ್ರು ಆಗ್ತಾ ಇಲ್ಲ ಅಂತ ಅನ್ನೋರು ಈ 3 ದಿನನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ದಿನ ಯುಟಿಲೈಸ್ ಮಾಡ್ಕೊಳ್ಳಿ, ರಾಯರಿಗೆ ಹತ್ರ ಆಗಿ ಅವ್ರ ಅನುಗ್ರಹನ ಪಡ್ಕೊಳ್ಳಿ ಅಂತೇಳಿ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರ್ಯಾರಿಗೆಲ್ಲ ಉಪಯೋಗ ಆಗುತ್ತೋ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದನೂ ಕೂಡ ನಿಮ್ಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಏಕೆಂದ್ರೆ ಇದು ಕೂಡ ಒಂದು ರಾಯರ ಸೇವೆ. ನೀವು ಯಾರಿಗೆಲ್ಲ ಶೇರ್ ಮಾಡ್ತಿರೋ ಈಗ ನಾನ್ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇರೋದು ಕೂಡ ಒಂದು ರಾಯರ ಸೇವೆ ಇದು. ಅದೇ ರೀತಿ ನೀವು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಕೂಡ ಒಂದು ರಾಯರ ಸೇವೆ.
ಇಂಥ ಒಂದು ಸೇವೆನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರಿಗೂ ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟಲ್ಲೂ ಕೂಡ ಬರೀರಿ. ಹಾಗೆ ಇನ್ನೂ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಯಾವ ಥರ ವಿಡಿಯೋಸ್ ಬೇಕು ಅಂತೇಳಿ ಕಮೆಂಟಲ್ಲಿ ನೀವು ತಿಳಿಸ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಬರೋವರೆಗೂ ಧನ್ಯವಾದಗಳು.